ಮತ್ತು ಇನ್ನು ತುಲಾ ರಾಶಿಯವರು ನೋಡೋಣ. ನಾವು ಮತ್ತೆ ಹೇಳೋದು, ಒಂದು ಟಾಪ್ ಲಿಸ್ಟನ್ನು ತೊಗೊಂಡು ಅದರ ಈಕ್ವಲ್ ಅಂತೀವಿ. ರಿಷಭ ರಾಶಿಗೆ ಹೇಗಿತ್ತೋ ಹಾಗೆ ತುಲಾ ರಾಶಿಯವರಿಗೆ ಈ ಸಲ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸುಯೋಗಗಳು ಬರುವ ಸಾಧ್ಯತೆಗಳು ಉಂಟು. ಸುಯೋಗಗಳು ಅಂತಂದರೆ ನಿಮಗೆ ಮುಖ್ಯವಾಗಿ ಏನೇನು ಪುಣ್ಯ, ಪೂರ್ವ ಪುಣ್ಯ ಅಂದರೆ ಪೂರ್ವ ಪುಣ್ಯ ಏನಿದೆ 1, 4, 7, 10 ಅನ್ನೋದು ವಿಷ್ಣುವಿನ ಸ್ಥಾನ, ಕೇಂದ್ರ ಸ್ಥಾನ ಅಂತ ಕರಿತೀವಿ. 1, 5, 9 ಅನ್ನೋದು ಪೂರ್ವ ಪುಣ್ಯ ಸ್ಥಾನ. ಇದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಹಿಂದೆ ಮಾಡಿದ ಪುಣ್ಯಗಳು ಎಂದಾರು ಒಂದು ದಿವಸ ಬರಬೇಕು. ಮಾಡಿದ್ದುಣ್ಣೋ ಮಹಾರಾಯ ಅಂತ ಒಂದು ಮಾತು ಹೇಳ್ಬಿಡ್ತೀವಿ ಸಡನ್ನಾಗಿ. ಆ ಮಾಡಿದ್ದನ್ನು ನೀವು ಮಾಡುವ ಕಾರ್ಯಗಳನ್ನು ಯಶಸ್ವಿಗೊಳಿಸುವಂಥ ಕಾರ್ಯಕ್ರಮಗಳು ಏನಿದೆ ಅಂದರೆ ತುಲಾರಾಶಿಯವರಿಗಿದೆ. ಒಳ್ಳೇದು ಮಾಡಿದೆ ಒಳ್ಳೇದಾಯಿತು, ಕೆಟ್ಟದ್ದು ಮಾಡಿದೆ ಕೆಟ್ಟದ್ದು, ಒಳ್ಳೇದು ಬಯಸಿದೆ ಒಳ್ಳೇದಾಯಿತು, ಕೆಟ್ಟದ್ದು ಬಯಸಿದೆ ಕೆಟ್ಟದಾಯಿತು. ಆದರೆ ಕೆಟ್ಟದ್ದು ಬಯಸಿದ ದಿನಗಳು ದೂರ, ಒಳ್ಳೆಯದು ಬಯಸುವ ದಿನ ಅದ್ಭುತ. ನಿಮ್ಮಿಂದ 4 ಜನಗಳಿಗೆ ಉಪಕಾರ, ನಿಮಗೂ ಅದರಿಂದ ಪ್ರಯೋಜನ. ಎಲ್ಲದರಲ್ಲೂ, ರಾಜಕೀಯದಲ್ಲೂ ಮತ್ತು ವ್ಯವಹಾರದಲ್ಲೂ, ಒಂದು ಪೋಸ್ಟಲ್ಲೂ, ಒಂದು ಆರೋಗ್ಯದಲ್ಲೂ, ಒಂದು ಉದ್ಯೋಗದಲ್ಲೂ, ಹಣಕಾಸಿನಲ್ಲೂ, ಎಲ್ಲದರಲ್ಲೂ ನಂಬರ್ 1 ಆಗುವ ಸಾಧ್ಯತೆ ಉಂಟು. ಹಿಗ್ಗಬೇಡಿ, ಕುಗ್ಗಬೇಡಿ, ಎರಡೂ ಮಾಡಬೇಡಿ. ಏನು ದೇವರು ನೀ ಕೊಟ್ಟಿಯಪ್ಪ, ನಿನ್ನ ಒಲಿಮೆಯಿಂದ ನಿಖಿಲ ಜೀವರು ಬಂದು ಮನ್ನಿಸುವರು ಮಹಾರಾಯ. ದೇವರೇ ಒಂದು ಮನ್ನಿಸುವಂಥ ನಮ್ಮ ಕಾರ್ಯಕ್ರಮಗಳು ಮಾಡ್ತಾನೆ. ತುಲಾರಾಶಿಯವರಿಗೆ ನಾನು ಇವತ್ತು ಪೂರ್ತಿ ಮಾತಾಡಿದ್ರು ಸಾಲದು, ಯಾಕಂದರೆ ಗ್ರಹಗತಿಗಳ ಲಕ್ಷಣ, ವಿಚಾರ ಪ್ರತಿಯೊಂದು ಆಗಿದೆ. ಯೋಚನೆ ಮಾಡದೆ ಭಗವಂತನ ಸ್ಮರಣೆ, ವಿಶೇಷವಾಗಿ ರಂಗನಾಥ ದೇವರ ಗುಡಿ. ಯಾಕೆ ರಂಗನಾಥ ದೇವರೇ ಹೇಳ್ತೀರಿ ಅಂದರೆ, ಈ ಭೂಲೋಕಕ್ಕೆ ಶುಕ್ರನ್ನು ತಂದು ಬಂದದ್ದೇ ಮತ್ತು ಮಹಾಲಕ್ಷ್ಮಿಯನ್ನು ಬಂದದ್ದೇ ಶುಕ್ರಾಚಾರ್ಯರಿಂದ. ದೇವರ ಪಾದದಲ್ಲೇ ಮಹಾಲಕ್ಷ್ಮಿ ಕೂತಿರ್ತಾಳೆ, ಅವ್ರ ಪಕ್ಕದಲ್ಲಿ ಶುಕ್ರ ಇರ್ತಾರೆ. ಹಾಗಾಗಿ ಪಾದ ದರ್ಶನ ರಂಗನಾಥ ದೇವರ ಗುಡಿಗೆ ಹೋಗಿ ಮಾಡಿ ಎಲ್ಲ ಇಷ್ಟಾರ್ಥಗಳು ನೆರವೇರುವ ಸಾಧ್ಯತೆಗಳು ತುಲಾರಾಶಿಯವರಿಗೆ ಉಂಟು.